ನಮಸ್ಕಾರ, ನ್ಯೂಸ್ 11 ಕರ್ನಾಟಕಕ್ಕೆ ಸ್ವಾಗತ. ನಾನು ತಾನಂ. ವಿಜಯಪುರ ನಗರದಲ್ಲಿ ಹಮ್ಮಿಕೊಂಡಿದ್ದ ಮಾಧ್ಯಮಗೋಷ್ಠಿಯಲ್ಲಿ ವಿಜಯಪುರ ಜಿಲ್ಲಾ ತಳವಾರ ಮಹಾಸಭಾ ಜಿಲ್ಲಾಧ್ಯಕ್ಷರಾದ ಪ್ರಕಾಶ್ ಸೊನ್ನದ್ರವರು ಮಾತನಾಡಿ 6/1/2025 ಸೈದಾಪುರ ಕ್ರಾಸ್ ಬಳಿ ಯಾದಗಿರಿಯಲ್ಲಿ ಸಚಿವರಾದ ಸತೀಶ್ ಜಾರಕಿಹೊಳಿರವರು ತಳವಾರರು ನಕಲಿ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡಿದ್ದಾರೆಂದು ಆರೋಪ ಮಾಡಿರುತ್ತಾರೆ. ಅದು ಶುದ್ಧ ಸುಳ್ಳು. ನಾವು ಅಸಲಿ ಸರ್ಟಿಫಿಕೇಟ್ಗಳನ್ನ ತೆಗೆದುಕೊಂಡಿದ್ದೇವೆ. ನಾವು ಅಸಲಿ ತಳವಾರರೇ ಇದ್ದೇವೆ. ನಕಲಿ ಸರ್ಟಿಫಿಕೇಟ್ ತೆಗೆದುಕೊಂಡಿರುವವರ ವಿರುದ್ಧ ನಮ್ಮದು ವಿರೋಧವಿದೆ. ಇದೇ ವೇಳೆ ಸತೀಶ್ ಜಾರಕಿಹೊಳಿರವರ ಹೇಳಿಕೆಗೆ ಭಾರಿ ವಿರೋಧ ವ್ಯಕ್ತಪಡಿಸಿದ್ರು. ವಿಷಯ ಏನಂತಂದ್ರೆ 6/1/2025 ಸೈದಾಪುರ ಕ್ರಾಸ್ ಬಳಿ ಯಾದಗಿರಿಯಲ್ಲಿ ಸನ್ಮಾನ್ಯ ಸಚಿವರಾದಂಥ ಸತೀಶ್ ಜಾರಕಿಹೊಳಿ ಅನ್ನೋರು ಹಲವಾರು ನಕಲಿ ಸರ್ಟಿಫಿಕೇಟ್ ತಗೊಂಡಾರ ಅಂತೇಳಿ ನಮ್ಗೆ ಆರೋಪ ಮಾಡ್ತಾರೆ. ಅದು ಶುದ್ಧ ಸುಳ್ಳು. ನಾವು ಅಸಲಿ ಸರ್ಟಿಫಿಕೇಟ್ ತೊಗೊಂಡಿವಿ. ನಾವು ಅಸಲಿ ತಲವಾರ ಇದ್ದೀವಿ. ನಮ್ಮದು ಕೇಂದ್ರದ ಗೆಜೆಟ್ ಆಗಿ ನೋಟಿಫಿಕೇಶನ್ ಆಗಿ ಬಂದ ಮೇಲೆ ನಾವು ಸರ್ಟಿಫಿಕೇಟ್ ತೊಗೊಂಡಿದ್ದು. ನಕಲಿ ಅನ್ಕ ಯಾರು ತೊಗೊಂಡಿಲ್ಲ. ನಕಲಿ ಸರ್ಟಿಫಿಕೇಟ್ ತೊಗೊಂಡವ್ರಿಗೆ ನಮ್ಮದು ತೀವ್ರವಾಗಿ ವಿರೋಧ ಐತಿ. ಇನ್ನು ಇದ್ರ ಮುಂದಿನದೆಲ್ಲ ಇವ್ರನ್ನೇನು ಶಿವಾಜನ್ ಅವ್ರು ಮಾತಾಡ್ತಾರೆ, ಗೌಡರು ಹಾಗೂ ಶಿವಾಜನ್ ಅವ್ರು ಮಾತಾಡ್ತಾರೆ. ಪೂರ್ಣ ಸ್ವಲ್ಪ ಇದನ್ನು ಓದಿ ನಿಮಗೆಲ್ಲ ಇವತ್ತು ಕೊಟ್ಟು. ಮಾನ್ಯ ಸತೀಶ್ ಜಾರಕಿಹೊಳಿ ಸಚಿವರು ಪಟ್ಟಿ ಸರ್ಟಿಫಿಕೇಟ್ ತಗೊಳ್ಬೇಕಾರ ಹಲವಾರು ಇವು ಪಠ್ಯ ಅಂತ ಹೇಳಿ ಒಂದು ಕಾರ್ಯಕ್ರಮದಾಗ ಮಾತಾಡೋದು. ಅದಕ್ಕೆ ನಾವು ಎಲ್ಲ ಬಿಜಾಪುರ ಜಿಲ್ಲಾ ತಳವಾರ ಮಹಾಸಭಾದ ವತಿಯಿಂದ ಖಂಡಿಸ್ತೇವೆ. ಮತ್ತು ತಳವಾರು ಆ ತಳವಾರು ಅನ್ನುವಂಥ ಶಬ್ದ ಇಲ್ಲ. ಕರ್ನಾಟಕ ರಾಜ್ಯದಲ್ಲಿ 80 ಇರುವಂಥದ್ದು ಒಂದೇ ಒಂದು ತಳವಾರು. ನಾಯಕ ತಳವಾರು ಆಗಲಿ, ನಾಯಕಡ ತಳವಾರಾಗಲಿ, ಅಂಬಿಗರ ತಳವಾರಾಗಲಿ, ಕೋಳಿ ತಳವಾರಾಗಲಿ, ಕಬ್ಬಿಲಿಗ ತಳವಾರಾಗಲಿ ಎಲ್ಲಿಯೂ ಗೆಜೆಟ್ನಲ್ಲಿ ಇಲ್ಲ. ಅದು ಹೊರತುಪಡಿಸಿ ಇವತ್ತಿನ ದಿವಸ 2-3 ತಳವಾರದ ಮತ್ತು ಅವರು ಸೃಷ್ಟಿ ಮಾಡಿಕೊಂಡಾರ. ಅದು ತಪ್ಪು. ಈಗಾಗಲೇ ನಾವು ಸರ್ಟಿಫಿಕೇಟ್ ತಪ್ಪಾಗಿ ತಗೊಂಡಿದ್ದೆವು, ಪಟ್ಟಿ ಸರ್ಟಿಫಿಕೇಟ್ ತಗೊಂಡಿದ್ದೇವೆ ಅಂತ ಅವರು ಸಮುದಾಯದವರೇ ಇವತ್ತಿನ ದಿವಸ ಕೋರ್ಟ್ ಮೆಟ್ಟಿಲ ಹೈಕೋರ್ಟ್ನಲ್ಲಿ ನಡೆದ ಕೋರ್ಟ್ ನಿರ್ಣಯಕ್ಕೆ ನಾವು ತಿಳಿಬಾಗಿದ್ದೆವು, ನಾವು ಸಿದ್ಧರಿದ್ದೆವು. ನಮ್ಮ ಏನು ಡಾಕ್ಯುಮೆಂಟ್ಸ್ ಅವ ನಾವು ಹಾಜರುಪಡಿಸಿದೆವು. ಕೋರ್ಟ್ನಲ್ಲಿ ಈಗ ಮತ್ತೆ ಅದು ತಾರೀಕು ತಗೊಂಡಿದ್ದೆವು ಕೋರ್ಟ್ನಾಗೂ. ಇಂಥ ಟೈಮ್ದಾಗ ಸಚಿವರು ಅದ್ರ ಬಗ್ಗೆ ಮಾತಾಡೋದು ಎಷ್ಟು ಸರಿ ಅನ್ನಿಸ್ತದೆ ನಮ್ಮ ವಿಚಾರ. ಕೋರ್ಟ್ ನಿಂದನ ಮಾಡ್ದಂಗೆ ಆಗ್ತದೆ. ಅದಕ್ಕೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡೋದಕ್ಕೆ ನಾವು ಸ್ಪಷ್ಟವಾಗಿ ಖಂಡನೆ ಮಾಡ್ತೀವಿ ಅಂತೇಳಿ ಇವತ್ತಿನ ಈ ಪತ್ರಿಕಾಗೋಷ್ಠಿಯಲ್ಲಿ ನಾನು ಮಾತು. ಮೊನ್ನೆ ಯಾದಗಿರಿಯಲ್ಲಿ ಸತೀಶ್ ಅಣ್ಣವರು ಸಚಿವರು ಹಲವಾರು ಸರ್ಟಿಫಿಕೇಟ್ ತೆಗೆದುಕೊಳ್ಳೋದು, ಪಟ್ಟಿ ಸರ್ಟಿಫಿಕೇಟ್ ತೆಗೆದುಕೊಳ್ಳೋದು ಕಡೆ ಹಿಡಿದು ನಾನು ಆಲ್ರೆಡಿ ಎಲ್ಲ ಕಡೆ ಶಿಫಾರಸು ಮಾಡಿದ್ದೇವೆ. ಭಾಳ ನಮ್ಮ ಮನಸ್ಸಿಗೆ ನೋವು ಆಗಿ ಮಾತಾಡ್ಯಾರ. ಅದಕ್ಕೆ ನಾವು ನೈಜ ತಳವಾರಿದ್ದು ಅವ್ರಿಗೆ ತೋರಿಸಿದೆವು. ಆಲ್ರೆಡಿ ಸರ್ಟಿಫಿಕೇಟ್ ತೆಗೆದುಕೊಂಡಿದ್ದೆವು. 88H ಇರ್ತಕ್ಕಂಥ ತಳವಾರ ಈ ಮೈಸೂರು ಕುಲಶಾಸ್ತ್ರಿ ವಿಶ್ವವಿದ್ಯಾಲಯದಲ್ಲಿ ಅಧಿಕೃತವಾಗಿರ್ತಕ್ಕಂಥ ತಳವಾರ ಒಂದೇ ಒಂದು ತಳವಾರ. ಆ ತಳವಾರವನ್ನು 3-4 ಥರದಿಂದ ಅವರು ವಿಷಯಾಂತರಗೊಳಿಸುತ್ತಾರೆ. ವಿಷಯಾಂತರಗೊಳಿಸಿ ನಮ್ಮನ್ನು ಮತಗೊಳಿಸಬೇಕು. ಅವರು ಪಕ್ಕದಲ್ಲಿ ಬುದ್ಧ ಅಂಬೇಡ್ಕರ್ ಭಾವಚಿತ್ರಗಳನ್ನು ಇಟ್ಕೊಂಡಾರ, ಮೂರ್ತಿಗಳನ್ನು ಇಟ್ಕೊಂಡಾರ. ಅದಕ್ಕೆ ಅಂಬೇಡ್ಕರ್ ಬುದ್ಧರಿಗೆ ನೀವು ಸಮಬಾಳು ಸಮಪಾಲು ಕೊಡಬೇಕಾಗಿದ್ದಂಥ ನ್ಯಾಯಯುತವಾಗಿ ನಡ್ಕೊಳ್ಬೇಕಾದಂಥ ತಾವು ಸಚಿವರು ನಡ್ಕೊಳ್ತಾ ಇಲ್ಲ. ನಮ್ಗೆ ಅನ್ಯಾಯ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಬರ್ತಕ್ಕಂಥ ಸವಲತ್ತುಗಳನ್ನು ಆಯಾ ಜಿಲ್ಲೆಯ ಸಚಿವರಿಗೆ ಮತ್ತು ಆಯಾ ಜಿಲ್ಲಾ ಶಾಸಕರುಗಳಿಗೆ ಬೆಲೆಗಳ ಮುಖಾಂತರ ಮಾಡಿ ತಳವಾರನ್ನು ನೀವು ಪರಿಗಣನೆ ತಗೋಬೇಡ್ರಿ, ನಮ್ಮ ವಾಲ್ಮೀಕಿ ಸಮಾಜದವರನ್ನೇ ಪರಿಗಣನೆ ತಗೋರಿ ಅಂತೇಳಿ ಅವ್ರಿಗೆ ಭಾಳ ಒತ್ತು ಕೊಟ್ಟು ಹೇಳೋದ್ರಿಂದ ನೀವು ಅಂಬೇಡ್ಕರ್ ಕಾನೂನು ನೀವು ಬದ್ಧರಲ್ಲ ಅನ್ನೋ ಮಾತುಗಳ ಸಂದರ್ಭದಲ್ಲಿ ಇವತ್ತು ನೀವು ಮುಂಬರುವ ದಿನಗಳಲ್ಲಿ ನಾವು ಕೋರ್ಟ್ ಮೆಟ್ಟಿಲಿಗೆ ಈ ತಳವಾರ ಸರ್ಟಿಫಿಕೇಟ್ ಬದಲು ನಾವು ಸಾಬೀತುಪಡಿಸಲಿಕ್ಕೆ ತಾವು ಹೋಗಿರಿ, ನಾವು ಹೋಗಿದ್ದೆವು. ಅದೇ ಇತ್ಯರ್ಥ ಆಗುವ ತನಕ ನಾವು ಆ ಕೋರ್ಟಕ್ಕೆ ತೆರೆವಾಗಿ ಆ ಕಾನೂನು ಒಪ್ಪಿಕೊಳ್ಳಲೇಬೇಕಾಗ್ತದೆ. ಅದಕ್ಕೆ ಅದೇ ಆಗೋ ತನಕ ತಾವೆಲ್ಲರೂ ಒಂದು ಸ್ವಲ್ಪ ಶಾಂತ ರೀತಿಯಿಂದ ನಮ್ಮ ಸಮಾಜದವರಿಗೆ ಸರ್ಟಿಫಿಕೇಟ್ ತೊಗೊಳಕ್ಕೆ ತಾವು ಬಿಡಬೇಕಂತ ತಮ್ಮಲ್ಲಿ ಕೇಳ್ಕೊಳ್ತಾ, ಇನ್ನು ಮುಂಬರುವ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತಿಯಲ್ಲಿ ಕೂಡ
ನೀವು ಇದೇ ಥರನಾಗಿ ಮಾಡ್ಕೊತ ಹೋದ್ರೆ ಅದಕ್ಕೆ ನಾವು ಒಂದು ತಕ್ಕ ಪಾಠ ಕಲಿಸ್ಬೇಕಂತೇಳಿ ನಾವೆಲ್ಲರೂ ಸಂಘದರಾಗಿ ತಯಾರಾಗ್ತಾ ಇದ್ದೇವೆ ಅಂತೇಳಿ ಈ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸುತ್ತಾ ನಮಗೆ ಮಾತನಾಡೋ ಅವಕಾಶ ಕೊಟ್ಟಿರೋ ತಮ್ಮೆಲ್ಲರಿಗೆ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸುತ್ತೇನೆ. ಇನ್ನು 2020ರಲ್ಲಿ ತಳವಾರ ಮತ್ತು ಪರಿವಾರ ಗೆಜೆಟ್ ಆಗಿ ಅಲ್ಲಿಂದ ನಾವು ಹೋರಾಟ ಮಾಡಿಕೊಂಡು ಕೊನೆಗೆ ಹಿಂದಿನ BJP ಸರ್ಕಾರದಾಗ ಗೆಜೆಟ್ ಪ್ರಕಾರ ನಮ್ಗೆ ತಳವಾರು ಪರಿವಾರರಿಗೆ ಈಗ ಸುತ್ತೋಲೆ ಮುಖಾಂತರ ಎಲ್ಲರಿಗೂ ಸರ್ಟಿಫಿಕೇಟ್ ಕೊಡ್ತಾ ಇದ್ದಾರೆ. ಈಗ ನಾವೆಲ್ಲ ಸರ್ಟಿಫಿಕೇಟ್ ತೊಗೊಳ್ತಾ ಇದ್ದೀವಿ, ಆದರೂ ತೊಂದರೆಗಳು ತಪ್ಪಿಲ್ಲ, ತೊಂದರೆಗಳು ಮಾಡ್ತಾ ಇದ್ದಾರೆ. ಇವತ್ತು ಏನು ಕಾಂಗ್ರೆಸ್ ಪಕ್ಷದಾಗ ಪ್ರಭಾವಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ರಮೇಶ್ ಜಾರಕಿಹೊಳಿ ಸಾಹೇಬ್ ಇವತ್ತು ನನಗನ್ನಿಸ್ತದ ಬುದ್ಧ ಬಸವನ ತತ್ವಗಳು ಅಳವಡಿಸಿಕೊಂಡು ಯಾವ ಸ್ಮಶಾನದಲ್ಲಿ ಕೂಡ ಅವರು ಪೂಜೆ ಗಾಡಿ ತಂದ್ರೆ ಅದೇ ಸತೀಶ್ ಜಾರಕಿಹೊಳಿ ಸ್ಮಶಾನದಲ್ಲಿ ಅವರು ಗಾಡಿಗಳು ಪೂಜೆ ಮಾಡುವಂಥದ್ದು, ಏನೋ ಅಂಧಕಾರದ ವಿರುದ್ಧ ಹೋರಾಟ ಮಾಡುವಂಥದ್ದು ಮತ್ತು ಸಂವಿಧಾನದ ಬಗ್ಗೆ ದೊಡ್ಡ ಗೌರವ ಇರತಕ್ಕಂಥ ವ್ಯಕ್ತಿ ಅಂತ ನಾವು ಅನ್ಕೊಂಡೇವೆ. ಯಾರಿಗೆ? ಸತೀಶ್ ಜಾರಕಿಹೊಳಿ ಸಾಹೇಬರಿಗೆ. ಈಗ ಅವರು ಪಬ್ಲಿಕ್ ವರ್ಕ್ ಡಿಪಾರ್ಟ್ಮೆಂಟಿದ್ದು ಸಚಿವರಿದ್ದಾರೆ. ಇವತ್ತು ಅವ್ರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮೊನ್ನೆ ಒಂದು ವಾಲ್ಮೀಕಿ ಸಮಾವೇಶದಲ್ಲಿ ಯಾದಗಿರಿಯಲ್ಲಿ ಸುಮಾರು 2 ಲಕ್ಷ ಜನ ಕೊಟ್ಟಿ ಸರ್ಟಿಫಿಕೇಟ್ ತಗೊಂಡಾರ ಅಂತಕ್ಕಂಥದ್ದು ಹೇಳಿಕೆಯನ್ನು ಕೊಟ್ಟರು. 2 ಲಕ್ಷ ಜನ ಕೊಟ್ಟಿ ಸರ್ಟಿಫಿಕೇಟ್ ತಗೊಂಡಿದ್ದಾರೆ ಅಂತಕ್ಕಂಥ ಹೇಳಿಕೆ ಕೊಟ್ಟಿದ್ರು. ಆ ವೇದಿಕೆ ಮೇಲೆ ಅವತ್ತ ಮಾರಪ್ಪ ನಾಯ್ಕ ಅಂತಕ್ಕಂಥವ್ರು ಇವ್ರ ಜೊತೆ ವೇದಿಕೆ ಹಂಚಿಕೊಂಡಿದ್ರು. ಆ ಮಾರಪ್ಪ ನಾಯ್ಕ ಅಂತಕ್ಕಂಥವ್ರೇ ಇವತ್ತು ಕೋರ್ಟಿಗೆ ಹೋಗಿದ್ದಾರೆ. ಯಾರ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ ಅಂದ್ರೆ ನಮ್ಮ ವಿರುದ್ಧ ಹೋಗಿಲ್ಲ, ಸರ್ಕಾರದ ವಿರುದ್ಧ ಕೋರ್ಟಿಗೆ ಹೋಗಿದ್ದಾರೆ. ಅವರು ತಳವಾರಿಗೆ ನೀವೇನು ST ಸರ್ಟಿಫಿಕೇಟ್ ಕೊಡ್ತಿರಲ್ಲ ಅದರ ವಿರುದ್ಧ ಕೋರ್ಟಿಗೆ ಯಾರು ಹೋಗಿದ್ದಾರೆ ಅಂದ್ರೆ ಮಾರಪ್ಪ ನಾಯ್ಕ ಅವರು ಹೋಗಿದ್ದಾರೆ. ಮಾರಪ್ಪ ನಾಯ್ಕ ಅವ್ರ ಜೊತೆನೆ ಇವ್ರು ಏನಂದ್ರೆ ವೇದಿಕೆ ಹಂಚಿಕೊಂಡು ಅಲ್ಲಿ ಕೊಟ್ಟಿ ಸರ್ಟಿಫಿಕೇಟ್ ಮಾತಾಡ್ತಾರಂದ್ರೆ ಎಷ್ಟರ ಮಟ್ಟಿಗೆ ಇದು ಸರಿ? ಸಚಿವರಿಗೆ ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ತಮ್ಮ ಸರ್ಕಾರದ ವಿರುದ್ಧ ಒಬ್ಬರು ಕೋರ್ಟಿಗೆ ಹೋಗಿದ್ದಾರೆ, ಮತ್ತು ಇವ್ರು ಕೊಟ್ಟಿ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಮತ್ತು ಇವ್ರು ಅದೇ ಸರ್ಕಾರದಾಗ ಸಚಿವರು ಅದಾರ. ಹಾಗಿತ್ತಂದ್ರೆ ಆ ಸರ್ಕಾರದಾಗ ಯಾಕಿದ್ರಿ ರಾಜೀನಾಮೆ ಕೊಟ್ಟು ಬರ್ರಿ, ಮತ್ತು ಸರ್ಕಾರ ಕೊಟ್ಟಿ ಸರ್ಟಿಫಿಕೇಟ್ ಕೊಟ್ಟಾಗ್ತದಲ್ಲ, ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ. ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನದಲ್ಲ ಅದಕ್ಕೆ ನಾವೇನು ಗೌರವ ಕೊಡ್ತೇವಲ್ಲ, ಬರೀ ಅಂಬೇಡ್ಕರ್ ಅವ್ರ ವಿರುದ್ಧ ಮಾತಾಡಿದ್ರೆ ಸಂವಿಧಾನ ವಿರೋಧಿ ಅಲ್ಲ. ಸಂವಿಧಾನ ಅಂಬೇಡ್ಕರ್ ಅವರು ಬರ್ದಿದ್ದು ವಿರುದ್ಧ ನೀವು ಮಾತಾಡ್ತೀರಿ. ಯಾವ ವಿಷಯ ಕೋರ್ಟ್ ಒಳಗೆ ಐತಲ್ಲ, ಕೋರ್ಟ್ ಒಳಗೆ ಇದ್ದಿದ್ದು ನೀವು ನಕಲಿ ಅಂತ ಮಾತಾಡ್ತೀರಿ ಅಂದ್ರೆ ಇದನ್ನು ನಾವು ತಳವಾರ ಮಹಾಸಭಾದಿಂದ ಬಹಳ ಕಡಾಖಂಡಿತವಾಗಿ ಇದನ್ನು ಖಂಡಿಸ್ತೇವೆ. ಸತೀಶ್ ಜಾರಕಿಹೊಳಿ ಸಾಹೇಬರ ಹೇಳಿಕೆಯನ್ನು ಬಹಳ ಕಡಾಖಂಡಿತವಾಗಿ ಖಂಡಿಸ್ತೇವೆ. ಅಗತ್ಯ ಬಿದ್ದರೆ ಮುಂದೆ ಇವ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡಲಿಕ್ಕೂ ತಯಾರಿದ್ದೆವು. ಯಾಕಂದ್ರೆ ಅವ್ರು ಹೇಳಬಾರ್ದು, ಯಾರೋ ಹಾದಿಗೆ ಹೋದವ್ರು ಬೀದಿಗೆ ಹೋಗೋರು ಮಾತಾಡಬೇಕು, ತಿಳಿಲಾರ್ದವ್ರು ಮಾತಾಡಬೇಕು. ತಿಳಿದವ್ರು ಇವತ್ತು ಮಾತಾಡ್ತಾರಂತಂದ್ರೆ ಇದು ಬಹಳ ಘೋರವಾದ ಅನ್ಯಾಯ ಆಗ್ತದೆ. ಒಂದು ಸಮಾಜವನ್ನು ಗುರಿಯಾಗಿ ಇಟ್ಕೊಂಡಂಗೆ ಮಾತಾಡ್ದಂಗೆ ಆಗ್ತದೆ. ಇದು ಇವತ್ತು ನಮಗೆ ಕೇಂದ್ರ ಸರ್ಕಾರದಿಂದ ಗೆಜೆಟ್ ಆಗಿದೆ, ಸಂಶೋಧನೆ ವರದಿ ಆಗಿದೆ. ಸಂಶೋಧನೆ ವರದಿ ಒಳಗ 8,40,000 ಏನು ಚಿಲ್ಲರ ಇವತ್ತು ತಳವಾರ ಅಂತೇಳಿ ನಮೂನೆ ಆಗಿದೆ. 2,70,000 ಪರಿವಾರ ಅಂತ ನಮೂನೆ ಆಗಿದೆ. ಅಷ್ಟೇ ಅಲ್ಲ ಸರ್, ನೋಡ್ರಿ ನೀವು ಕೇಂದ್ರದಿಂದ ಗೆಜೆಟ್ ಯಾವ ಚೇಂಜ್ ಆಗಿ ಬಂದವಲ್ಲ, ತಿದ್ದುಪಡಿ ಆಗಿ ಬಂದವಲ್ಲ, ಈ ಕರ್ನಾಟಕ ಸರ್ಕಾರ ಒಪ್ಪಬೇಕು ತಾನೆ. ಇವತ್ತು ನಮ್ಮದು ಕೇಂದ್ರ ಗೆಜೆಟ್ ಆಗಿ ಬಂದ್ರೆ ಮತ್ತೆ ಕ್ಲಾರಿಫಿಕೇಶನ್ ಕೇಳಿದ್ರು ಅಂದ್ರೆ ಹೊಳ್ಳಿ ಇದು ಹೌದವಲ್ಲ ಅಂತೇಳಿ ಕ್ಲಾರಿಟಿ ಕೇಳಿದ್ರು. ಮತ್ತೆ ಕೇಂದ್ರಕ್ಕೆ ಹೋಗಿ ಹೊಳ್ಳಿ ಬಂದಿದ್ದೆ ನಮಗೆ ಕೊಟ್ಟಿದ್ದದ. ಅಷ್ಟು ಮೀರಿ ನಾವೇನದೇವಲ್ಲ ಬರೀ ಕೇಂದ್ರ ಗೆಜೆಟ್ ಮೇಲೆ ಇವತ್ತು ಫಸ್ಟಿಗೆ ನಾವು ಕೋರ್ಟಿಗೆ ಹೋದೆವು. ನಮಗೆ ಚುನಾವಣೆ ನಿಂದಿರ್ಲಿಕ್ಕೆ ಇದೇ ಗುಲ್ಬರ್ಗ ಹೈಕೋರ್ಟ್ ಚುನಾವಣೆ ನಿಂದಿರ್ಲಿಕ್ಕೆ ನಮಗೆ ಆದೇಶ ಕೊಡ್ತು. ಚುನಾವಣೆ ನಿಂದಿರ್ಲಿಕ್ಕೆ ಅದಾದ ನಂತರ ಇದೇ ಗುಲ್ಬರ್ಗ ಹೈಕೋರ್ಟ್ ಸಂಚಾರಿ ಪೀಠ ನಮಗೆ ಸರ್ಕಾರಿ ಸೌಲಭ್ಯಕ್ಕಾಗಿ ಆದೇಶ ಕೊಡ್ತು. ಸುಮಾರು ಬಿಜಾಪುರ ಜಿಲ್ಲೆಯಲ್ಲಿ 3,000ಕ್ಕಿಂತ ಅಧಿಕ ಜನ ತಳವಾರ ಸರ್ಟಿಫಿಕೇಟ್ ನಾವು ಕೋರ್ಟ್ ಮುಖಾಂತರ ತಗೊಂಡೆವು. ಅವಾಗಿನ ಬೊಮ್ಮಾಯಿ ಸರ್ಕಾರನೂ ನಮ್ಗೆ ಕೊಟ್ಟಿರ್ಲಿಲ್ಲ, ಏನು ಸಮಾಜ ಕಲ್ಯಾಣ ಇಲಾಖೆಯಿಂದ ಸುತ್ತೋಲೆ ಆಗಿರ್ಲಿಲ್ಲ. ಅವಾಗ ನಾವೇನಂದ್ರೆ ಸರ್ಟಿಫಿಕೇಟ್ ತಗೊಂಡೆವು. ಕೇಂದ್ರ ಗೆಜೆಟ್ ಆದಂಥದ್ದು ಒಂದೇ ಒಂದು ನಂಬರ್ ಚೆಕ್ ಮಾಡ್ಲಕ್ಕ ಮತ್ತು ಇವ್ರು ತಿದ್ಲಕ್ಕ ಪವರ್ ಇಲ್ಲ ಇವರಿಗೆ. ಕೇಂದ್ರ ಗೆಜೆಟ್ ಐತಿದು. ಹಾಗಾಗಿ ಇದರ ವಿರುದ್ಧ ಇವತ್ತು ಸತೀಶ್ ಜಾರಕಿಹೊಳಿ ಸಾಹೇಬರು ಮಾತಾಡ್ತಾರಂದ್ರ ಇದು ಇಡೀ ತಳವಾರ ಸಮಾಜ 10 ಲಕ್ಷ ಏನು ತಳವಾರ ಸಮಾಜ ಅದಲ್ಲ, ಪರಿವಾರ ಸಮಾಜ ಅದಲ್ಲ, ಅವರಿಗೆ ನೋವಾಗುವಂತ ಸಂಗತಿ ಇದು, ಅವರಿಗೆ ಅಪಮಾನ ಆಗುವಂತ ಸಂಗತಿ. ಅಷ್ಟೇ ಅಲ್ಲದೆ ಕೋರ್ಟ್ ಉಲ್ಲಂಘನೆ ಮಾಡಿ ಇವರು ಮಾತಾಡಿದ್ದಾರೆ ಅಂತ ಅನಿಸ್ತದೆ ನಮ್ಗ. ನ್ಯಾಯಾಂಗ ಉಲ್ಲಂಘನೆ ಮಾಡಿ ಮಾತಾಡಿದ್ದಾರೆ ಅನಿಸ್ತದೆ ಇವರು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಏನೈತಲ್ಲ ಆ ಸಂವಿಧಾನದ ವಿರುದ್ಧವಾಗಿ ಇವರು ಮಾತಾಡ್ಯಾರ ಅಂತ ಅನಿಸ್ತದ. ಮತ್ತೊಬ್ರು ಯಾರೇ ಮಾತಾಡಿದ್ರೆ ನೀವು ಹೋರಾಟ ಮಾಡ್ತೀರಿ ಅಂದ ಬಳಕ, ನೀವೇ ಸಂವಿಧಾನದ ವಿರುದ್ಧ ಮಾತಾಡ್ತೀರಿ ಅಂದ ಬಳಕ ನಾವ್ಯಾಕೆ ನಿಮ್ಮ ವಿರುದ್ಧ ಹೋರಾಟ ಮಾಡಬಾರ್ದು? ನಾವ್ಯಾಕೆ ನಿಮ್ಮನ್ನ ಪ್ರಶ್ನೆ ಮಾಡಬಾರ್ದು? ನಾವ್ಯಾಕೆ ನೀವು ಈ ಸಂಪುಟದಿಂದ ರಾಜೀನಾಮೆ ಕೊಟ್ಟು ಹೊರಗೆ ಬರೀ ಅದಕ್ಕೆ ಅರ್ಹರಿಲ್ಲ ಅಂತೇಳಿ ಕೇಳಬಾರ್ದು? ನಾವು ಕೇಳಬಹುದಲ್ಲ? ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ
ಸಚಿವರು ಈಗ ರಾಜ್ಯದ ಮುಖ್ಯಮಂತ್ರಿ ಆಗ್ಲಿಕ್ಕೆ ಅವ್ರದ್ದು ಹೆಸರು ಓಡಾಡ್ತದೆ. ಅಂದ್ರೆ ನಮ್ಮ ಸಹಾಯ ಇಲ್ಲದೆ ನೀವು ರಾಜ್ಯದ ಎಲ್ಲ ಸಮುದಾಯ ಸಹಾಯ ಇಲ್ಲದೆ ರಾಜ್ಯದ ಮುಖ್ಯಮಂತ್ರಿ ಆಗ್ತೀರಿ. ಮೊನ್ನೆ ಚಿಕ್ಕೋಡಿಗೆ ನಿಮ್ಮ ಮಗಳಿಗೆ MP ಮಾಡಿದ್ರಿ, ಅಲ್ಲಿ ನಮ್ಮ ತಳವಾರ ಹೋಟೆಲ್ದೆ ನೀವು ಗೆದ್ರಿ. ನಿಮ್ಮ ಮತಕ್ಷೇತ್ರದಾಗ ಯಮಕನಮಂಡಿ ಮತಕ್ಷೇತ್ರದಾಗ ಅಲ್ಲಿ ನಮ್ಮ ತಳವಾರ ಹೋಟೆ ಇಲ್ಲ, ನಮ್ಮ ಓಡ್ ತೊಳೋರ ಗೆದ್ರಿ. ಬರೀ ನಮ್ಗೆ ಅಷ್ಟೇ ವಿರೋಧ ಮಾಡ್ತಾ ಇಲ್ರಿ. ಕುರುಬ ಸಮಾಜನು ತಳವಾರ ST ಸರ್ಟಿಫಿಕೇಟ್ ತಗೋಬೇಕಂದ್ರೆ ಕುರುಬ ಸಮಾಜಕ್ಕೂ ವಿರೋಧ ಮಾಡ್ತಾರೆ, ಉಪ್ಪಾರ ಸಮಾಜಕ್ಕೂ ವಿರೋಧ ಮಾಡ್ತಾರೆ, ಕೋಲಿ ಕಬ್ಬಲಿಗ ಸಮಾಜಕ್ಕೂ ವಿರೋಧ ಮಾಡ್ತಾರೆ. ನಾವು ತಳವಾರ ಸರ್ಟಿಫಿಕೇಟ್ ತಗೊಂಡವರು ನಮಗೂ ವಿರೋಧ ಮಾಡ್ತಾರೆ. ಹಾಗಿತ್ತಂದ್ರೆ ಇದು ಯಾರ್ದಾರ ಸೊತ್ತೇನ್ರಿ? ಯಾರು ಸೊತ್ತು ಅಲ್ಲ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದ ಹಕ್ಕು ನಾವು ತಗೊಂಡಿದ್ದೆವು. ಇದಕ್ಕೆ ದಯವಿಟ್ಟು ನೀವು ವಿರೋಧ ಮಾಡೋದಾದ್ರೆ ನ್ಯಾಯವಾದ ನೀತಿಯಲ್ಲಿ ಚೌಕಟ್ಟಿನಲ್ಲಿ ವಿರೋಧ ಮಾಡ್ರಿ. ಇವತ್ತು ತಾವೇ ಕೋರ್ಟ್ಗೆ ಹೋಗಿದಿರಲ್ಲ, ಮತ್ತು ಕೋರ್ಟ್ ಆದೇಶ ಬರುತ್ತಾನೆ ಯಾಕೆ ಕಾಯ್ತಾ ಇಲ್ಲ? ಅಟ್ಯಾಕ್ ನಿಮ್ಗೆ ಆತುರ ಅಂದ್ರೆ ನಿಮ್ಮ ಪ್ರಭಾವ ಬೆಳೆಸಿ ನಮ್ಮನ್ನು ಕುಗ್ಗಿಸ್ಬೇಕಂತದು, ಅಥವಾ ನಮ್ಮನ್ನೇನಾದ್ರೂ ನಿಮ್ಮ ಅಧಿಕಾರದಿಂದ ಮುಖ್ಯಮಂತ್ರಿ ಅವರಿಗೆ ಬೇರೆ ಕಲ್ಪನೆ ಕೊಟ್ಟು ನಮ್ಮ ತವರ್ ಸರ್ಟಿಫಿಕೇಟ್ ಅನ್ನು ಅತಂತ್ರಗೊಳಿಸ್ಬೇಕಂತಕ್ಕಂಥದ್ದು ನಿಮ್ಮಲ್ಲಿ ಅದು. ಈ ಸಂವಿಧಾನದ ಹುದ್ದೆಯನ್ನ ನೀವು ದುರುಪಯೋಗ ಪಡಿಸ್ಕೋಬೇಕಂತ ಏನು ಅಂತ ಒಂದು ಕೆಟ್ಟ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಅದು. ಇವತ್ತು ನಾ ಪ್ರಶ್ನೆ ಮಾಡ್ತೀನಿ ಜಾರಕಿಹೊಳಿ ಸಾಹೇಬ್ರಿಗೆ, ದಯವಿಟ್ಟು ನೀವು ರಾಜ್ಯದ ಮುಖ್ಯಮಂತ್ರಿ ಆಗ್ತಿದ್ದೀರಂದ್ರ ಇಂಥವೆಲ್ಲ ಒಂದು ಸಮುದಾಯ ಗುರಿ ಇಟ್ಕೊಂಡು ಮಾತಾಡುವಂಥದ್ದು ಇದು ಅರ್ಹ ಅಲ್ಲ. ನಿಮ್ಮ ವ್ಯಕ್ತಿತ್ವ ಇದು ಅರ್ಹ ಅಲ್ಲ. ನೀವು ಮಾತಾಡುವಂತ ವಿಷಯ ಇದು ಅಲ್ಲ. ನಕಲಿ ಅಂತ ನಿಮ್ಗೆಲ್ಲ ಕೇಳ್ಬರ್ದಲ್ರಿ. ಯಾರೇ ಒಬ್ರ ಮೇಲೆ ಕೇಸ್ ಐತಂದ್ರ ಅವ ಆರೋಪಿ, ಹೌದಾ? ಇನ್ನ ಅದು ಚರ್ಚೆ ಹಂತದಲ್ಲಿ ಇರ್ತದ. ಒಮ್ಮೆ ನೀವು ನಕಲಿ ಅಂತ ಹೆಂಗೆ ಹೇಳ್ಬಿಟ್ರಿ? ನೀವು ನಕಲಿ ತಗೊಂಡಿಲ್ಲ, ನಕಲಿ ತಗೊಂಡಿದ್ದು ಭಾಳ ಅದಾವಿನ, ಅವು ನಾವು ತೆಗಿಲಕತ್ತೇವು, ಅವು ನಾವು ಕೋರ್ಟಿಗೆ ಹೋಗಿದ್ದೆವು. ನಕಲಿ ಬಗ್ಗೆ ನಮ್ಮದು ಹೋರಾಟ ಇದೆ. ನಮ್ಗೆ ಯಾರು ನಕಲಿ ತಗೊಂಡಾರದು ಗೊತ್ತದ, ಅವ್ರ ಮೇಲೆ ನಾವು ಕೂಡ ಕೇಸ್ ಹಾಕಿದೆವು. ನಮಗೆ ಬೇಕಾಗಿದ್ದೇನದಲ್ಲ, ನಿಶ್ಚಲವಾಗಿ ಕೇಂದ್ರದಿಂದ ಗೆಜೆಟ್ ಆಗಿ ಬಂದಂತ ತಳವಾರ ಇವ್ರದ್ದು ರಾಜ್ಯದಾಗ ಒಂದೇ ಆದ್ರೆ ಇವ್ರು 4-5 ಮಾಡ್ಬೇಕಂದ್ರೆ ಅದು ಆಗುದಿಲ್ಲ. ನಮಗೇನಾರ ಇವ್ರು ಮುಟ್ಟಿದ್ರಂದ್ರೆ ಕೋರ್ಟ್ ನಮ್ಗೆ ತತ್ಕ್ಷಣ ಒಂದೇ ದಿನದಾಗ ಸ್ಟೇ ಕೊಡ್ತದೆ. ಏನ್ ಮಾಡಿದ್ರು ಸ್ಟೇ ಕೊಡ್ತದೆ. ಈ ರಾಜ್ಯದಾಗ 5 ಸರ್ಕಾರ ಬರಬೇಕು, ಈ ರಾಜ್ಯದ ಮುಖ್ಯಮಂತ್ರಿ 5 ನಾಯಕರು, ಮತ್ತು ಹಿಂದುಳಿದ ವರ್ಗದವರೇ ರಾಜ್ಯಕ್ಕೆ ಮುಖ್ಯಮಂತ್ರಿ ಆಗ್ಬೇಕಂತಕ್ಕಂಥ ಎಲ್ಲ 5 ವರ್ಗದ ಮನಸ್ಥಿತಿ ಅದಾವ. ಮತ್ತೆ ನಾವೇನು 5ದಾಗ ಅದೇವೇನು ದೊಡ್ಡ ಮೇಲ್ಮಟ್ಟದ ಒಂದು ದೊಡ್ಡ ವರ್ಗದಲ್ಲಿ ಇದೇವ? ಈ ತಳವಾರ 5 ಅಲ್ಲ, ನಾವು ಹಿಂದುಳಿದ ವರ್ಗದವ್ರು ಹೋಗಿ ಇವತ್ತು ನಾವು ST ಒಳಗಿದ್ದೇವೆ, ಟ್ರೈಬ್ಸ್ ನಾವು. ಇವತ್ತ ಒಂದು ಸಮುದಾಯ ತುಳಿಬೇಕು ಅಂತೇಳಿ ಒಬ್ಬ ನಾಯಕ ಹೇಳ್ತಾರಂದ್ರ ಇದು ಬಹಳ ದೊಡ್ಡ ತಪ್ಪ. ಇನ್ನೊಂದು, ನೀವೆಲ್ಲ ಕೋರ್ಟ್ ಮಾಡ್ಬೇಕು, ಇದು ನಾನು ಹೇಳ್ತೀನಿ, ಕೋರ್ಟ್ ಮಾಡಬೇಕು. ವಾಲ್ಮೀಕಿ ಯಾರನ್ನು ಅಧ್ಯಯನ ಆಗ್ಬೇಕು, ಯಾವ ಸಮಾಜದವರು ವಾಲ್ಮೀಕಿ ಹೇಳ್ಬೇಕು. ಈಗೆಲ್ಲ ಬಹಳ ಮಂದಿ ತಂತ್ರಜ್ಞಾನರು ಇದ್ದಾರೆ, ಮಾಜಿ IPS ಆಫೀಸರ್ಸ್ ಇದ್ದಾರೆ, ಇವತ್ತು ಫಿಲಾಸಫರ್ಸ್ ಇದ್ದಾರೆ. ಎಲ್ಲರೂ ಕೂಡ ಹೇಳ್ರಿ, ವಾಲ್ಮೀಕಿ ಯಾವ ಸಮುದಾಯದವರು? ನಮಗೆ ಡೌಟ್ ಇದೆ. ವಾಲ್ಮೀಕಿಯವರು ಇಸದ್ ಏನ್ ಹೇಳ್ತಾರಲ್ಲ, ವಾಲ್ಮೀಕಿನೇ ನಿಮ್ಮ ಸಮುದಾಯದವರು ಅಲ್ಲ ಅಂತಕ್ಕಂಥ ಡೌಟ್ ನಮ್ಗಿದೆ. ಯಾಕಿದೆ ಅಂದ್ರೆ, ನೀವು ನೆಟ್ ಒಳಗೆ ಹೊಡೀರಿ, ವಾಲೆ ಕೋಳಿ ಅಂತಕ್ಕಂಥದ್ದು ಒಂದು ಬುಕ್ ಸಿಗ್ತದೆ. ಆ ವಾಲೆ ಕೋಳಿ ಬಗ್ಗೆ ಇವತ್ತಿಂದ 1000 ವರ್ಷಗಳ ಹಿಂದಿನ ಬುಕ್ ಅದು. ಇದು ಮಹಾರಾಷ್ಟ್ರದಲ್ಲಿ ವಾಲೆ ಕೋಳಿ ಅಂತಕ್ಕಂಥದ್ದು. ಇವತ್ತ ಇದನ್ನು ಕೋಟ್ ಮಾಡಿ ಕೇಳ್ರಿ ಅವ್ರಿಗೆ, ಅದಕ್ಕೆ ಉತ್ತರ ಕೊಡ್ಬೇಕು. ಯಾರು ವಾಲ್ಮೀಕಿನೇ ಕದ್ದಾರನ್ನು ಆರೋಪ ಇದೆ. ವಾಲ್ಮೀಕಿ ಹೆಸರಿನ ಮೇಲೆ ನೀವು ನಕಲಿ ನೀವೇ ST ಸರ್ಟಿಫಿಕೇಟ್ ತಗೋತೀರಿ ಅನ್ನೋದು ಆರೋಪ ಇದೆ. ಇದನ್ನು ಸಾಬೀತುಪಡಿಸ್ಬೇಕಾದ್ರೆ ವಾಲ್ಮೀಕಿ ಯಾವ ಸಮುದಾಯದವರು ಅಂತಕ್ಕಂಥದ್ದು ಅಧ್ಯಯನ ಆಗಬೇಕು. ಕೋರ್ಟ್ಲಿಂದಾನೇ ಮಾಡಿಸ್ರಿ, ಯಾರಿಂದಾನೇ ಮಾಡಿಸ್ರಿ. ಯಾಕಂದ್ರೆ ವಾಲೆ ಕೋಳಿ ಬುಕ್ ಹೆಂಗ್ ಬಂತು, ವಾಲ್ಮೀಕಿ ಎಲ್ಲಿಯವರು, ವಾಲ್ಮೀಕಿ ನಿಮ್ಮ ಸಮುದಾಯಕ್ಕೆ ಏನು ಸಂಬಂಧ, ಚರ್ಚೆ ಆಗಬೇಕಿದು. ಇಷ್ಟನೇ ಕೇಳಿಲ್ಲ ಅಂತ ಸುಮ್ಮನೆ ಹೊಂಟೋಗ್ಯದ. ಈಗ ನೀವು ಕೆದರ್ಲಕತ್ತೀರಿ ಅಂದ್ರೆ ನಾವು ಕೆದರ್ತೇವೆ, ನೋಡೋ ಮೇಲೆ ಹೋಗಿ ಮುಟ್ಲಿ. ಇವತ್ತ ಈ ಸಮುದಾಯ ಟಗರ್ ತಿಳ್ಕೊಬೇಡ್ರಿ, ದೊಡ್ಡ ದೊಡ್ಡ ಕಲ್ಲು ನಿಂತಿದ್ದು ಚಿಪ್ಪಕಲ್ಲು ಮೇಲೆ ಅದ. ನಮಗೂ ಗೊತ್ತದ ಈ ತಳವಾರ ಸಮಾಜಕ್ಕೆ ಯಾರಿಗೆ ಹೀರೋ ಮಾಡಬೇಕು, ಯಾರಿಗೆ ಜೀರೋ ಮಾಡ್ಬೇಕು ಅನ್ನೋದು ಗೊತ್ತದ. ಅದರ ಸೀಸನ್ ಬಂದಾಗ, ರಾಜಕೀಯ ಸೀಸನ್ ಬಂದಾಗ ತೋರಿಸ್ತೇವೆ ಅದು ನಾವು. ಈಗ ನಾವು ಅದನ್ನು ಮಾತಾಡೋದಿಲ್ಲ. ಯಾಕಂದ್ರೆ ದೊಡ್ಡವರು ನಾವು ಇಷ್ಟ ದಿನ ನಾವು ಸತೀಶ್ ಜಾರಕಿಹೊಳಿ ಸಾಹೇಬ್ರಾಗ್ಲಿ, ರಾಮುಲು ಅವರಾಗಲಿ ಯಾರ ವಿರುದ್ಧ ನಾವು ಮಾತಾಡಿರ್ಲಿಲ್ಲ. ಯಾಕಂದ್ರೆ ಅವ್ರು ದೊಡ್ಡವರಾದ ಅಂತ ಅನ್ಕೊಂಡಿದ್ದೆವು, ಅವ್ರ ಬಳಿ ದೊಡ್ಡ ಗುಣಗಳದ ಅನ್ಕೊಂಡಿದ್ದೆವು, ಅವ್ರ ಬಳಿ ವಿಸ್ತೃತವಾದ ಮನಸ್ಥಿತಿ ಅದ ಅನ್ಕೊಂಡಿದ್ದೆವು. ಆದ್ರೆ ಒಳಗೊಳಗೆ ನೀವು ಈ ಒಂದು ಕೆಟ್ಟ ಮನೋಭಾವನೆ ಇಟ್ಕೊಂಡು ಈ ತಳವಾರಿಗೆ ನೀವು ಟೀಕಾ ಮಾಡುವಂಥದ್ದು, ನೀವು ನಕಲಿ ಅಂತಕ್ಕಂಥದ್ದು ನೀವು ಮಾತಾಡಿದಾಗ ನಾವು ನಿಮ್ಮನ್ನ ನಾಯಕರಂತೇಳಿ ಒಪ್ಕೊಳ್ಳೋದ್ರಾಗ ಎಷ್ಟು ಸರಿ? ನಾವು ಮೂರ್ಖರಾಗ್ಲಿಕ್ಕೆ ಹೋಗುದಿಲ್ಲ. ನಾವು ಕ್ಷೇತ್ರೀಯರಿದ್ದೆವು, ಏಟಿಗೆ ಎದರೇಟ್ ಕುಡ್ಲಿಕ್ಕೆ ನಾವು ತಯಾರಿದೆವು. ನಾವು ತಳವಾರ ಏನಿದೆವು ಅನ್ನೋದು ನಾವು ಪದೇ ಹೋರಾಟ ಮಾಡಿನೂ ತೋರ್ಸೆವು, ಪದೇ ಇಲ್ಲಿ ನಾವು ಕೆಲವರಿಗೆ ಗೆಲ್ಲಿಸಿ ತೋರ್ಸೆವು, ಕೆಲವರಿಗೆ ಸೋಲಿಸಿನೂ ತೋರ್ಸೆವು. ಈ ರಾಜ್ಯದ ಹಿಂದಿನ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸಾಹೇಬರಿಗೆ ಗೊತ್ತಿದೆ, ಅವಾಗ ನಾವು ಹೇಳಿದ್ದು ಬಂದಿದೆ, ನಾವು ಏನದ ವಿರೋಧ ಮಾಡಿದ್ದು ಬಿದ್ದಿದೆ.
ಅಷ್ಟು ಶಕ್ತಿ ಇರತಕ್ಕಂಥ ಈ ತಳವಾರ ಸಮಾಜ ನೀವು ಯಾವತ್ತೂ ನಮ್ಮನ್ನ ಏನದಲ್ಲ ಬೇರೆ ದೃಷ್ಟಿಯಿಂದ ನೋಡಬೇಡ್ರಿ ಅಂತೇಳಿ ನಾನು ಮನವಿ ಮಾಡ್ಕೊಳ್ತಾ ಇದ್ದೀನಿ. ಇದು ಹಿಂಗೆ ಮುಂದುವರೆದ್ರೆ ಸರಿ ಇರುವುದಿಲ್ಲ ಅಂತಕ್ಕಂಥದ್ದು ನಾವು ತಮಗೆ ಸಲಹೆಯನ್ನು ಕೊಡ್ತಾ ಇದ್ದೆವು. ಅದಕ್ಕೆ ಕೂಡಲೇ ಏನದ ಇದನ್ನ ಹೇಳಿಕೆಯನ್ನು ಖಂಡನೆ ಮಾಡೋದ್ರ ಜೊತೆಗೆ ನೀವು ಸಂಪುಟದಿಂದ ಹೊರಗೆ ಬರಬೇಕು. ಯಾಕಂತಂದ್ರ ನಿಮ್ಮ ಸರ್ಕಾರದವರೇ ಇವತ್ತೇನದಲ್ಲ ಕೋರ್ಟಿಗೆ ಹೋಗಿದ್ದಾರೆ, ಅವ್ರ ಜೋಡಿ ನೀವು ಏನದಲ್ಲ ವೇದಿಕೆ ಹಂಚ್ಕೊಂತೀರಿ, ಮಾರಪ್ಪ ನಾಯ್ಕ ಅವ್ರ ಜೊತೆ ನೀವು ಸರ್ಕಾರದಾಗಿದ್ದೀರಿ, ಮತ್ತೆ ನಮಗೆ ನೀವು ನಕಲಿ ಅಂತ ಹೇಳ್ತೀರಿ ಅಂದ್ರ ನೀವು ರಾಜೀನಾಮೆ ಕೊಟ್ಟು ಹೊರಗೆ ಬರ್ರಿ. ಯಾವಾಗ ನಕಲಿ ಸರ್ಟಿಫಿಕೇಟ್ ಬಂದ್ ಆಗ್ತಾವ ಅವಾಗ ಮತ್ತೆ ಸಂಪುಟಕ್ಕೆ ಸೇರ್ಕೋರಿ ಅಂತಕ್ಕಂಥ ಸವಾಲನ್ನು ಹಾಕ್ತೀನಿ ನಾನು ಜಾರಕಿಹೊಳಿ ಸಾಹೇಬ್ರಿಗೆ. ಅದಕ್ಕೆ ತಾವೆಲ್ಲ ಪತ್ರಿಕೆ ಮುಖಾಂತರ ಈ ಒಂದು ನಮ್ಮ ತಳವಾರ ಅಳಲನ್ನ ಸರ್ಕಾರಕ್ಕೆ ಮುಟ್ಟಿಸ್ಬೇಕು. ಈ ರಾಜ್ಯದ ಮುಖ್ಯಮಂತ್ರಿಗಳು ಯಾರ್ದೋ ಮಾತು ಕೇಳಿ ಈ ತಳವಾರ ಸರ್ಟಿಫಿಕೇಟ್ ಅಲ್ಲಲ್ ಕೊಲ್ಲಲ್ಗೊಳಿಸುವಂತ ಕೈ ಹಾಕಿದ್ರೆ ಮತ್ತೆ ಈ ರಾಜ್ಯದಾಗ ಹೋರಾಟ ಬುಗುಲು ಹೇಳ್ತಾವಂತಕ್ಕಂಥ ಎಚ್ಚರಿಕೆಯನ್ನು ಕೊಡ್ತಾ ಇದೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ News 11 ಕರ್ನಾಟಕ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.